ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2022-23 ಎರಡನೇ ಪತ್ರಿಕೆಯಲ್ಲಿ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಷಯಗಳ ಪ್ರಶ್ನೆಗಳಿರ್ತವೆ. ಸಮಾಜ ವಿಜ್ಞಾನದಿಂದ ಕೂಡ 35 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದಕ್ಕಾಗಿ ನಾವು ಭಾಗ 1 ಭಾಗ 2 ಎರಡು ಪುಸ್ತಕಗಳನ್ನು ಚೆನ್ನಾಗಿ ಓದಲೇಬೇಕು. ನಮ್ಮ ಯೂಟ್ಯೂಬ್ ಚಾನಲ್ದಿಂದ ನಾವುಗಳು SS ಆಗಿರ್ಬೋದು ಮತ್ತು ಸೈನ್ಸ್ ಎರಡೂ ವಿಷಯದಲ್ಲಿ ಕೂಡ ಏನು ಮಾಡ್ತಾ ಇದ್ದೀವಿ, ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ 22-23 ಸಮಾಜ ವಿಜ್ಞಾನ ಅಂತ ಇದೆ ಮತ್ತು ವಿಜ್ಞಾನ ಇದೆ. ಆ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಹೋಗಿ ಒತ್ತಿ ಅವುಗಳನ್ನು ನೋಡ್ಬೋದು. ಸೊ ವಿಡಿಯೋಗಳನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇವುಗಳನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕನ್ನು ಸಹಿತ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಲಾಸ್ಟ್ಲಿ ಏನಾದರೂ ಡೌಟ್ಗಳಿದ್ರೆ ತಾವುಗಳು ಏನು ಮಾಡ್ಬೋದಪ್ಪ ಅಂದರೆ ಕಮೆಂಟಲ್ಲಿ ಸಹಿತ ಪೋಸ್ಟನ್ನು ಮಾಡ್ಬೋದು. ಇದಿತ್ತು 8ನೇ ತರಗತಿಯ 4ನೆಯ ಪಾಠ, ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಭಾಗ 3ರಲ್ಲಿ. ಇವತ್ತು 30 ಕ್ವಶನ್ಸ್ಗಳನ್ನ ತಂದಿದ್ದೀವಿ. ಇನ್ನೊಂದು ಪಾರ್ಟಲ್ಲಿ 30 ಕ್ವಶನ್ಸ್ ಆದರೆ 4ನೇ ಪಾಠ ಸಹಿತ ಕಂಪ್ಲೀಟ್ ಆಯಿತು. ಬ್ಯಾಬಿಲೋನಿಯಾದಲ್ಲಿ ಅದ್ವಿತೀಯವಾದ ಅರಮನೆಯೊಂದನ್ನು ಕಟ್ಟಿದ ದೊರೆ ಯಾರು? ಸೊ ಉತ್ತರ ನೋಡೋದಾದ್ರೆ ಹಮ್ಮುರಾಬಿ. ಈತ ಏನು ಮಾಡ್ತಾನಪ್ಪ ಅಂದ್ರೆ ಬ್ಯಾಬಿಲೋನಿಯಾದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಅರಮನೆಯನ್ನ ಕಟ್ತಾನೆ. 52 ಪ್ರಾಚೀನ ವಿಶ್ವದಲ್ಲೇ ಬ್ಯಾಬಿಲೋನಿಯಾವನ್ನ ರಾಜ್ಯದ ಅತ್ಯುತ್ತಮ ಆಡಳಿತಕ್ಕೆ ಒಳಗಾದ ಸಾಮ್ರಾಜ್ಯ ಎಂಬ ಖ್ಯಾತಿಗೆ ಪ್ರಸಿದ್ಧಿ ಮಾಡಿದ ದೊರೆ ಯಾರು? ಹಮ್ಮುರಾಬಿ. ಈ ಪ್ರಾಚೀನ ವಿಶ್ವ ಇತಿಹಾಸದಲ್ಲಿ ಬ್ಯಾಬಿಲೋನಿಯಾವು ಸಹಿತ ಒಂದು ಉತ್ತಮ ಆಡಳಿತಕ್ಕೆ ಒಳಪಟ್ಟಿತ್ತು ಅಂತ ಉತ್ತಮ ಆಡಳಿತ ಕೊಟ್ಟಿರ್ತಕ್ಕಂಥ ದೊರೆಯೇ ಯಾರಪ್ಪ ಅಂತಂದ್ರೆ ಹಮ್ಮುರಾಬಿ ಅಂತ ಹೇಳ್ಬೋದು. 53 ಬ್ಯಾಬಿಲೋನಿಯಾ ನಂತರ ಆಡಳಿತಕ್ಕೆ ಬಂದ ಮನೆತನದವರು ಯಾರು? ಹಿಟೈಟರು ಅಂತ ಕರೀತಾರೆ. ಸೊ ಬ್ಯಾಬಿಲೋನಿಯವರನ್ನ ಸೋಲಿಸ್ತಾರೆ. ಸೊ ಬ್ಯಾಬಿಲೋನಿಯರನ್ನ ಸೋಲಿಸಿ ಹಿಟೈಟ್ ಅವರು ಆಡಳಿತವನ್ನ ಮಾಡ್ತಾರೆ. 54 ಅಸ್ಸೀರಿಯನ್ನರ ಮರುಭೂಮಿಯ ದೇವರ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಅಸ್ಸೀರಿಯನ್ನರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಒಂದು ದೇವರನ್ನ ಪೂಜಿಸ್ತಿದ್ರು, ಅದು ಅಶುರ ಅಂತ ಹೇಳ್ತಾರೆ. ಅಶುರ ಅಂತಕ್ಕಂಥದ್ದು ಮರುಭೂಮಿಯ ದೇವರು. 55 ಹಿಟೈಟರನ್ನ ಪರಾಭವಗೊಳಿಸಿದವರು ಯಾರು? ಈ ಹಿಟೈಟರನ್ನ ಯಾರು ಸೋಲಿಸ್ತಾರಪ್ಪ ಅಂದ್ರೆ ಅಸ್ಸೀರಿಯನ್ನರು. 56 ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದವರೆಗೆ ಅಲ್ಲಿನ ಸಮಸ್ತ ಜನಾಂಗದಿಂದ ತೆರಿಗೆ ಸಂಗ್ರಹಿಸಿದವರು ಯಾರು ಅಂತ ಕೇಳಿದ್ದಾರೆ. ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದವರೆಗೆ ಈ ಒಂದು ಕಾಲಮಾನದಲ್ಲಿ ಎಲ್ಲಾ ಕಡೆನೂ ಕೂಡ ತೆರಿಗೆಯನ್ನ ಅಸ್ಸೀರಿಯನ್ನರು ಏನ್ ಮಾಡ್ತಾರಪ್ಪ ಅಂದ್ರೆ ಸಂಗ್ರಹವನ್ನ ಮಾಡ್ಕೊಳ್ತಾರೆ. 57 ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಬ್ಯಾಬಿಲೋನ್ವನ್ನು ಮರುಸ್ಥಾಪಿಸಿ ರಾಜಧಾನಿಯನ್ನಾಗಿ ಮಾಡಿದವರು ಯಾರು? ಚಾಲ್ಡಿಯನ್ನರು. ಸೊ ಚಾಲ್ಡಿಯನ್ನರು ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಯಾಬಿಲೋನ್ ಅಂತಕ್ಕಂಥ ನಗರವನ್ನ ರಾಜಧಾನಿಯನ್ನಾಗಿ ಮಾಡಿ ಮತ್ತೆ ಪುನಃ 7ನೇ ಶತಮಾನದಲ್ಲಿ ಅದನ್ನ ಏನ್ ಮಾಡ್ತಾರೆ, ಬಹಳಷ್ಟು ವೈಭವೀಕರಣವಾಗಿ ಆಡಳಿತವನ್ನ ಮಾಡ್ತಾರೆ. ಯಾವ ಮನೆತನದವರು? ಚಾಲ್ಡಿಯನ್ನರು ಅಂತ. 58 ಚಾಲ್ಡಿಯನ್ನರು ಯಾವ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದಾರೆ? ಹಾಗಾದ್ರೆ ಚಾಲ್ಡಿಯನ್ನರ ಮೂಲ ನೋಡಿದ್ರೆ ಸೊ ಅವರು ಏನಪ್ಪಾ ಅಂದ್ರೆ ಸಿಮೆಟಿಕ್ ಅಂತಕ್ಕಂಥ ಒಂದು ಬುಡಕಟ್ಟು ಬರ್ತದೆ. ಆ ಬುಡಕಟ್ಟು ಜನಾಂಗಕ್ಕೆ ಚಾಲ್ಡಿಯನ್ನರು ಸೇರಿದ್ದಾರೆ. ಚಾಲ್ಡಿಯನ್ನರ ಸರ್ವಶ್ರೇಷ್ಠ ದೊರೆ ಯಾರು? ಸೊ ಚಾಲ್ಡಿಯನ್ನರ ಸರ್ವಶ್ರೇಷ್ಠ ದೊರೆ ಯಾರು ಬರ್ತಾರಪ್ಪ ಅಂದ್ರೆ ನೆಬುಕಡ್ನೆಝರ್ ಅಂತಕ್ಕಂಥದ್ದು ಉತ್ತರ ಇತ್ತು. 60 ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಉತ್ತೇಜನ ನೀಡಿದ ಚಾಲ್ಡಿಯನ್ನರ ದೊರೆ ಯಾರು? ನೋಡಿ, ನೆಬುಕಡ್ನೆಝರ್ ಈತ ರಾಜ ಏನ್ ಮಾಡ್ತಾನಪ್ಪ ಅಂದ್ರೆ ಚಾಲ್ಡಿಯನ್ನರ ಸಮಯದಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನಕ್ಕೆ ಬಹಳಷ್ಟು ಪ್ರೇರಣೆಯನ್ನು ಕೊಡ್ತಾನೆ. 61 ಸಿಮೆಟಿಕ್ ಜನಾಂಗದ ಪ್ರದೇಶವನ್ನ ಗ್ರೀಕರ ಪ್ರಾಂತ್ಯವನ್ನಾಗಿಸಿದವರು ಯಾರು? ಸೊ ಅಲೆಕ್ಸಾಂಡರ್. ಸೊ ಅಲೆಕ್ಸಾಂಡರ್ ಏನ್ ಮಾಡ್ತಾನಪ್ಪ ಅಂದ್ರೆ ಸಿಮೆಟಿಕ್ ಜನಾಂಗದವರು ಏನೆಲ್ಲ ಪ್ರದೇಶ ಇತ್ತಲ್ಲ ಅದನ್ನೆಲ್ಲ ಗ್ರೀಕರ ಪ್ರಾಂತ್ಯವನ್ನಾಗಿಸಿ ಮಾಡಿಬಿಡ್ತಾನೆ. 62 ಚೀನಾದ ನಾಗರಿಕತೆಗೆ ಕಾರಣವಾದ ನದಿ ಯಾವುದು? ಹಾಗಾದ್ರೆ ಚೀನಾ ನಾಗರಿಕತೆ ಹುಟ್ಟಿ ಬರ್ಲಿಕ್ಕೆ ಯಾವ ನದಿ ಕಾರಣ ಅಂದ್ರೆ ಹವಾಂಗೋ ನದಿ ಅಂತ ಕರೀತಾರೆ. ಚೀನಾದ ದುಗುಡ ಎಂದು ಯಾವ ನದಿಯನ್ನ ಕರೀತಾರೆ? ಸೊ ಚೀನಾದ ದುಗುಡ ಅಂತ ಕರೀತಕ್ಕಂಥ ನದಿ ಹವಾಂಗೋ ಅಂತಕ್ಕಂಥದ್ದು ರೈಟ್ ಆನ್ಸರ್. 64 ಹವಾಂಗೋ ನದಿಯನ್ನ ಚೀನಾದ ದುಗುಡ ಅಂತ ಕರೀಲಿಕ್ಕೆ ಕಾರಣ ಏನು? ನೋಡಿ, ಪ್ರವಾಹದ ನಂತರ ಈ ಹವಾಂಗೋ ನದಿ ತನ್ನ ದಿಕ್ಕನ್ನು ಏನ್ ಮಾಡ್ತದಪ್ಪ ಅಂದ್ರೆ ಬದಲಾಯಿಸ್ಕೊಳ್ತದ. ಅಲ್ಲಿರ್ತಕ್ಕಂಥ ಸಾಕಷ್ಟು ಮನೆ ಆಗಿರ್ಬೋದು ಮತ್ತು ಕೃಷಿಯ ಅವನತಿಗೆ, ಹಾಳಿಗೆ, ನಾಶಕ್ಕೆ ಕಾರಣ ಆಗೋದ್ರಿಂದ ಹವಾಂಗೋ ನದಿಯನ್ನ ಚೀನಾದ ದುಗುಡ ಅಂತ ಕರೀತಾರೆ. 65 ಚೀನಾ ನಾಗರಿಕತೆಯ ಪ್ರಥಮ ರಾಜ ಮನೆತನ ಯಾವುದು? ಇದು ಇಂಪಾರ್ಟೆಂಟ್ ಇದೆ, ಲಾಸ್ಟ್ ಟೈಮ್ ಕ್ವಶನ್ ಬಂದಿತ್ತು. ಶಾಂಗ್ ಮನೆತನ. ಸೊ ಶಾಂಗ್ ಮನೆತನ ಅಂತಕ್ಕಂಥದ್ದು ಚೀನಾ ನಾಗರಿಕತೆಯ ಪ್ರಥಮ ರಾಜ ಮನೆತನ. 66 ಶಾಂಗ್ ಮನೆತನ ಆಡಳಿತ ನಡೆಸಿದ ಕಾಲಾವಧಿ ಎಷ್ಟು?
ಸಾಮಾನ್ಯ ಶಕ ಪೂರ್ವ 18ನೇ ಶತಮಾನದಿಂದ ಹಿಡಿದು ಸಾಮಾನ್ಯ ಶಕ ಪೂರ್ವ 12ನೇ ಶತಮಾನದವರೆಗೆ ಈ ಶಾಂಗ್ ಮನೆತನದವರು ಏನ್ ಮಾಡ್ತಾರಪ್ಪ ಅಂದ್ರೆ ಆಡಳಿತವನ್ನ ನಡೆಸ್ತಾರೆ. 67 ಯಾವ ಶತಮಾನದ ಹೊತ್ತಿಗೆ ಶಾಂಗ್ ಮನೆತನದವರು ಅತ್ಯುತ್ತಮ ಸಂಸ್ಕೃತಿಯನ್ನ ಕಟ್ಟಿಕೊಂಡರು. ನೋಡಿ, ಅವರು ಆಳಿರ್ತಕ್ಕಂಥ 14ನೇ ಶತಮಾನದ ಹೊತ್ತಿಗೆ ಏನಾಗ್ತದಪ್ಪ ಅಂದ್ರೆ ಈ ಶಾಂಗ್ ಮನೆತವರು ಉತ್ತಮವಾಗಿರ್ತಕ್ಕಂಥ ಸಂಸ್ಕೃತಿಯನ್ನ ಕಟ್ಟಿಕೊಳ್ತಾರೆ. 68 ಶಾಂಗ್ ರಾಜಮನೆತನವನ್ನ ಸೋಲಿಸಿದವರು ಯಾರು? ಶಾಂಗ್ರನ್ನ ಸೋಲಿಸಿನೇ ಚೌ ಅಂತಕ್ಕಂಥ ಮನೆತವರು ಆಡಳಿತಕ್ಕೆ ಬರ್ತಾರೆ. ಸಾಮಾನ್ಯ ಶಕ ಪೂರ್ವ 250ರ ವೇಳೆಗೆ ಆಳ್ವಿಕೆ ನಡೆಸಿದ ರಾಜಮನೆತನ ಯಾವುದು? ನೋಡಿ, ಸಾಮಾನ್ಯ ಶಕ ಪೂರ್ವ 250ರವರೆಗೆ ಆಳ್ವಿಕೆ ಮಾಡಿದ ಸ್ವರಾಜ ಮನೆತನ ಚೀನಾ ನಾಗರಿಕತೆಯಲ್ಲಿ ಅದು ಚೌ ಮನೆತನ ಅಂತ ಕರೀತಾರೆ. ಅಧಿಕಾರಿಗಳಿಗೆ ಭೂಮಿ ಹಂಚಿಕೆ ಮಾಡುತ್ತಿದ್ದವರು ಯಾರು? ಸೊ ಈ ಚೀನಾ ನಾಗರಿಕತೆಯಲ್ಲಿ ಅಧಿಕಾರಿಗಳಿಗೆ ರಾಜನೇ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಭೂಮಿಯನ್ನ ಹಂಚಿಕೆ ಮಾಡ್ತಿದ್ದ. ಸಾಮಾಜಿಕ ವರ್ಗೀಕರಣದಲ್ಲಿ ಮುಂದಿನ ಹಂತದಲ್ಲಿದ್ದವರು ಯಾರು? ಈ ಚೀನಾ ನಾಗರಿಕತೆಯಲ್ಲಿ ಸಾಮಾಜಿಕ ವರ್ಗೀಕರಣ ಬರ್ತದ. ಆ ಸಾಮಾಜಿಕ ವರ್ಗೀಕರಣದಲ್ಲಿ ಮೊದಲಿಗೆ ಸ್ಥಾನವನ್ನು ಪಡೆದವರೇ ವ್ಯಾಪಾರಿಗಳು ಮತ್ತು ಕುಶಲಕರ್ಮಿಗಳು. ಸಾಮಾಜಿಕ ಶ್ರೇಣೀಕರಣದ ಕಟ್ಟಕಡೆಯ ವರ್ಗ ಯಾವುದು? ಈ ಚೀನಾ ನಾಗರಿಕತೆಯಲ್ಲಿ ಸಾಮಾಜಿಕ ಶ್ರೇಣೀಕರಣದಲ್ಲಿ ಅತಿ ಕಡೆಗೆ ಬರುವವರೇ ಗುಲಾಮರು ಅಂತ ಕರೀತಾರೆ. ಶಾಂಗ್ ಜನತೆ ಹೆಚ್ಚಾಗಿ ಯಾವುದನ್ನ ಅವಲಂಬಿಸಿದರು? ಈ ಶಾಂಗ್ ಮನೆತನದಲ್ಲಿರ್ತಕ್ಕಂಥ ಜನತೆ ಹೆಚ್ಚಾಗಿ ಅವರೆಲ್ಲ ಏನ್ ಮಾಡಿದ್ರಪ್ಪ ಅಂದ್ರೆ ಕೃಷಿಯನ್ನೇ ಏನ್ ಮಾಡಿದ್ರು, ಅವಲಂಬನೆಯನ್ನ ಮಾಡಿದ್ರು. ಚೀನಿಯರು ಯಥೇಚ್ಛವಾಗಿ ಯಾವುದನ್ನ ಬಳಸ್ತಾ ಇದ್ರು? ಸೊ ಚೀನಿಯರು ಯಥೇಚ್ಛವಾಗಿ ಭತ್ತವನ್ನ ಬಳಸ್ತಿದ್ರು. ಪಿಂಗಾನಿ ಯಾವ ದೇಶದಲ್ಲಿ ಉಗಮವಾಯಿತು? ವೆರಿ ಇಂಪಾರ್ಟೆಂಟ್ ಇದೆ, ಲಾಸ್ಟ್ ಟೈಮ್ ಕ್ವಶನ್ ಬಂದಿತ್ತು. ಸೊ ಪಿಂಗಾನಿ ಅಂತಕ್ಕಂಥದ್ದು ಚೀನಾ ದೇಶದಲ್ಲಿ ಉಗಮ ಆಯಿತು. ಶಾಂಗ್ ಜನತೆ ಯಾವುದನ್ನು ನೂಲಿನ ಉಡುಪಿನಲ್ಲಿ ಬಳಸ್ತಿದ್ರು? ಸೊ ಶಾಂಗ್ ಮನೆತನದವರು ರೇಷ್ಮೆಯನ್ನು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಉಡುಪಾಗಿ ಬಳಸ್ತಿದ್ರು. ಪೂರ್ವಿಕರನ್ನ ಪೂಜಿಸುವ ಅಭ್ಯಾಸ ಯಾರ ಸಮಯದಲ್ಲಿತ್ತು? ಇದು ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಎಲ್ಲಾ ನಾಗರಿಕತೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಚೀನಾ ದೇಶದವರು, ಅವರು ತಮ್ಮ ಪೂರ್ವಜರನ್ನ ಪೂಜಿಸ್ತಾರೆ. ಚೀನಾ ಸಂಸ್ಕೃತಿಯ ವಿಶಿಷ್ಟ ಕೊಡುಗೆಗಳು ಯಾವುವು? ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಲಾಸ್ಟ್ ಟೈಮು ಕೂಡ ಕ್ವಶನ್ ಬಂದಿತ್ತು. ಒಂದು ಪಿಂಗಾನಿ, ಇನ್ನೊಂದು ಚೀನಾದ ಮಹಾಗೋಡೆ. ಇವೆರಡೂ ಕೂಡ ಏನಪ್ಪಾ ಅಂದ್ರೆ ಚೀನಾದ ವಿಶಿಷ್ಟ ಕೊಡುಗೆಗಳು. ಚೀನಿಯರ ಲಿಖಿತ ಪರಂಪರೆ ಯಾವುದರಿಂದ ಆರಂಭವಾಯಿತು ಅಂತ ಕೇಳಿದ್ದಾರೆ. ಚಿತ್ರಲಿಪಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಚೀನಿಯರು ತಮ್ಮ ಲಿಪಿಯನ್ನ ಯಾವುದರ ಮೇಲೆ ಮೂಡಿಸ್ತಾ ಇದ್ರು? ರೇಷ್ಮೆ ಮತ್ತು ಬಿದಿರಿನ ಚಕ್ಕೆಗಳ ಮೇಲೆ ಚೀನಿಯರು ತಮ್ಮ ಲಿಪಿಯನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಮೂಡಿಸ್ತಾ ಇದ್ರು ಅಂತ ಹೇಳ್ತೀವಿ. ಇಷ್ಟು 8ನೇ ತರಗತಿಯ 4ನೇ ಪಾಠದಲ್ಲಿ 3ನೇ ಭಾಗದಲ್ಲಿ 30 ಪ್ರಶ್ನೆಗಳನ್ನ ತಂದಿದ್ದೆ. ಇನ್ನೊಂದು ವಿಡಿಯೋ ಮಾತ್ರ ಇದೆ, ಸೊ ಅಲ್ಲಿ ಕೂಡ 30 ಕ್ವಶನ್ಸ್ ಆಗ್ತವೆ. ಅದಾದ್ರೆ 4 ಪಾಠಗಳು ಮುಗೀತು. ಸೊ ನೋಡಿ, ವಿಡಿಯೋಗಳನ್ನ ಸಾಧ್ಯವಾದಷ್ಟು ಲೈಕ್ ಆಗಬೇಕು, ವಿಡಿಯೋಗಳನ್ನ ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಅನ್ನೋದೇ ನಮ್ಮ ಒಂದು ಬಯಕೆ. ಎಷ್ಟು ವ್ಯೂಸ್ಗಳು ಬರ್ತವೆ ಅದರ ಮೇಲೆ ನಮಗೆ ಏನಾಗ್ತದಪ್ಪ ಅಂದ್ರೆ ಪಾರ್ಟ್ಸ್ಗಳನ್ನ ತಗೊಳ್ಳಿಕ್ಕೆ ಮಾಡಲಿಕ್ಕೆ ಇನ್ಸ್ಪಿರೇಷನ್ ಆಗ್ತದೆ. ಸೊ ನೀವು ನೋಡಿದ ಮೇಲೆ ನಿಮ್ಮದೇ ಆಗಿರ್ತಕ್ಕಂಥ ಗೆಳೆಯರಿಗೆ ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತೆ